ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 5,50,000 ಕ್ಲೋಸ್ ಮಾಡ್ಕೊಡ್ತೀನಿ ಕೊಡ್ತೀನಿ 3,65,000 ಕೋಟ್ ಮಾಡಿದೀನಿ ಬೈ. ಅದೂನು ಡೀಸೆಲ್ ಗಾಡಿ, ಇದು ಡೀಸೆಲ್ ಗಾಡಿ 22 ಮೈಲೇಜ್ ಬರುತ್ತೆ. 3,65,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 3,40,000 ಕ್ಲೋಸ್ ಮಾಡ್ಕೊಡ್ತೀನಿ. 3,40,000 ಕ್ಲೋಸ್ ಟಾಪ್ ಎಂಡ್ ಮಾಡಲ್. ಅದೂನು ಮಾಡಲ್ ಗಾಡಿ 17 ಮಾಡಲ್ ಸರ್. ಪ್ರೈಸ್ ಬಂದು 5,95,000 5,95,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 5,70,000 ಕ್ಲೋಸ್ ಮಾಡ್ಕೊಡ್ತೀನಿ. 5,70,000 ಇದರದ್ದು ಪ್ರೈಸ್ ಬಂದು 4,45,000 ಕೋಟ್ ಮಾಡಿದೀನಿ ಸರ್. ನಿಮ್ ಯೂಟ್ಯೂಬ್ ಮುಖಾಂತರ 4,20,000 ಕ್ಲೋಸ್ ಮಾಡ್ಕೊಡ್ತೀನಿ. 4,20,000 14 ಮಾಡಲ್ ಕರ್ನಾಟಕ ವೆಹಿಕಲ್ ಹೈಲೈನ್ 1.5 ಇಂಜಿನ್ 1.4 1.2 ಅಲ್ಲ 1.5 4,60,000 ಕ್ಲೋಸ್ ಮಾಡ್ಕೊಡ್ತೀನಿ. ಹೋಗಿ 4.25 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 4.25 ಕೊಡ್ತೀನಿ. ಓಕೆ ನೋಡಿ, ಸ್ಯಾಂಟ್ರೋ ಅಲ್ಲಿ 4.25 ಹೇಳ್ತಿದ್ದಾರೆ. ಅದು ಒಳ್ಳೆ ಮಾಡಲ್ ಇದೆ ವೆಹಿಕಲ್. ನೋಡ್ತಾ ಇರಬಹುದು, ಸಿಲ್ವರ್ ಕಲರ್ ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟ್ ಆಗಿರೋ ವೆಹಿಕಲ್. 4,50,000 ಫೈನಲ್ ಅಂತ ಹೇಳ್ತಿದ್ದಾರೆ ನೋಡಿ. ಯೂಟ್ಯೂಬ್ ಮುಖಾಂತರ ಬಂದ್ರೆ 5,25,000 ಕ್ಲೋಸ್ ಮಾಡ್ಕೊಡ್ತೀನಿ. 5,25,000 ಕ್ಲೋಸ್ ಮಾಡ್ಕೊಡ್ತೀನಿ ಅಂತೀರಾ ಸರ್? ಇನ್ನು ಮುಂದೆ ಬಂದ್ರೆ ಏನಾಗುತ್ತಾ? ಇನ್ನೂ ಒಂದ್ ಸ್ವಲ್ಪ 5,000 ಕಮ್ಮಿ ಮಾಡ್ತೀನಿ. ಹೋಗಿ ಸರ್. ಪ್ರೈಸ್ ಬಂದು 4,85,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 4,50,000 ಕ್ಲೋಸ್ 4,50,000 ಕೊಟ್ಬಿಡ್ತೀನಿ. ನೋಡಿ, ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಎಲ್ಲಾ ತರ ಫೀಚರ್ ಅವ್ರು ಹೇಳ್ತಾ ಇದ್ರೆ ಫೀಚರ್ ಮುಗಿತಾ ಲಾಸ್ಟ್ ಫೀಚರ್ಸ್ ಇದೆ ಎಲ್ಲ ವೆಹಿಕಲ್ ಅನ್ಬೋದು. ಸೊ ಇನ್ನು ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಒಂದು ಹೊಸ ವಿಡಿಯೋ ಜೊತೆ ಹಾಗೇನೆ ನಾನು ಫಸ್ಟ್ ಟೈಮ್ ಹೌಸ್ ಆಫ್ ಕಾರ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೇನೆ ಸರ್ ತರ ಸರ್ ನಾವು ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಅಯಾಜ್. ಹೌದಾ ಸರ್, ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ಓಕೆ ಸರ್, ಮತ್ತೊಂದು ಸರಿ ನಿಮ್ಮ ಶೋರೂಮ್ ಹೆಸರು ಹಾಗೆ ಲೊಕೇಶನ್ ಹೇಳಿ ಸರ್. ಸರ್, ಶೋರೂಮ್ ಹೆಸರು ಬಂದು ಹೌಸ್ ಆಫ್ ಕಾರ್ಸ್ ಅಂತ, ಬನ್ನರ್ಘಟ್ಟ ರೋಡ್, ಬೆಳ್ಳೆಕಳ್ಳಿ ಸಿಗ್ನಲ್ ಅಲ್ಲೇ ರಾಯಲ್ ಫರ್ನಿಚರ್ ಶೋರೂಮ್ ಅಂತ ಇದೆ. ಅದ್ರ ಪಕ್ಕದಲ್ಲೇ ಹೌಸ್ ಆಫ್ ಕಾರ್ಸ್ ಇದೆ. ಸೊ ಪಕ್ಕದಲ್ಲೇ ಬರುತ್ತೆ, ಪಕ್ಕದಲ್ಲೇ ಇದೆ. ಹೌದು. ಓಕೆ, ನಾನು ಡಿಸ್ಪ್ಲೇ ಮೇಲೆ ನಂಬರ್ ಹಾಕಿರ್ತೀನಿ, ಹಾಗೇನೆ ನಾನು GPS ಲಿಂಕ್ ಕೂಡ ಹಾಕಿರ್ತೀನಿ, ಬಂದ್ಬಿಟ್ಟು ವಿಸಿಟ್ ಮಾಡಬಹುದು. ಸರ್ ಎಷ್ಟಿದೆ ಸರ್ ಸ್ಟಾಕ್ ಇವತ್ತು? ಆಲ್ಮೋಸ್ಟ್ ಸರ್ ಸ್ಟಾಕ್ ಇವತ್ತು ಒಂದು 30-35 ಗಾಡಿ ಇದೆ ಸರ್. ಸರ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ 365 ಇಂದಾನೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಡೀಸೆಲ್ ಪುಂಟೋ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಅದು 17 ಮಾಡಲ್ ಇಂದ. 17 ಮಾಡಲ್ 17 ಮಾಡಲ್ ಇಂದ. ಓಕೆ ಓಕೆ. 3,75,000 65,000 ಇಟ್ಕೊಳ್ಳಿ, ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ. ಕಡಿಮೆ ಮಾಡ್ಕೊಡ್ತೀನಿ ಇನ್ನ. ಓಕೆ ಓಕೆ. ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಕಾರ್ಗಳಿದೆ ಅನ್ಬೋದು ಸರ್. ಹಾಗೇನೆ ಲೋನ್ ಬಗ್ಗೆ ಸರ್? ಲೋನ್ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ. ಕರ್ನಾಟಕ ಗಾಡಿ ಯಾವ್ದಿದ್ರು ಎಲ್ಲಿಂದ ಬಂದ್ರು ಮಾಡ್ಕೊಡ್ತೀನಿ. ಪ್ರೊಫೈಲ್ ಮಾತ್ರ ಚೆನ್ನಾಗಿರ್ಬೇಕು. ಹೌದು ಸರ್. ಹಾಗೆ ಯಾವ ಮಾಡಲ್ ಮೇಲೆ ಲೋನ್ ಆಗುತ್ತೆ? ನಮ್ಮ ಹತ್ರ ಇರೋದು ಎಲ್ಲ 14 ಮಾಡಲ್ ಮೇಲೆನೆ ಗಾಡಿಗಳು. ಅದ್ ಮೇಲೆನೆ ಇರೋದು, ಅದ್ರ ಒಳಗಡೆ ಗಾಡಿನೇ ಇಲ್ಲ. ಒಂದೇ ಒಂದು ಎಲೆಂಟ್ರಾ ಇದೆ, ಅದನ್ನು ಕೂಡ ನಿಮ್ಗೆ ಬೆಂಗಳೂರು ಒಳಗಡೆ ಪ್ರೊಫೈಲ್ ಇದೆ, ನಾನು ಮಾಡ್ಕೊಡ್ತೀನಿ. ಹೌದಾ? ನೋಡಿ, ಮಾಡಲ್ ಅಲ್ಲಿ ಗಾಡಿ ನೋಡ್ತಾ ಇದ್ರೆ ಬೆಸ್ಟ್ ಅನ್ಬೋದು ನಿಮಗೆ. ಸೊ ಎಲ್ಲಾನು 14 ಮಾಡಲ್ ಮೇಲೆ ಅಂತ ಹೇಳಿದ್ರು. ಸೊ ಮಾಡಲ್ ಅಲ್ಲಿ ಗಾಡಿ ಹುಡ್ಕೊಂಡು ಆರಾಮಾಗಿ ಬರ್ಬೋದು ಇಲ್ಲಿಗೆ. ಸರ್ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಸರ್. ಬನ್ನಿ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್, ಹೌಸ್ ಆಫ್ ಕಾರ್ ಅಲ್ಲಿ ಮೊದಲನೇ ಕಾರ್ ಯಾವ ಸರ್ ಇವತ್ತು? ಸರ್, ಮೊದಲನೇ ಕಾರ್ ಬಂದು ಫಿಯಟ್ ಪುಂಟೋ ಎಮೋಷನ್ ಪ್ಯಾಕ್ ಟಾಪ್ ಅಂಡ್ ಮಾಡಲ್ ಎವೋ. ಇದು 2017 ಮಾಡಲ್ ಗಾಡಿ. 17 ಮಾಡಲ್ ಥರ್ಡ್ ಓನರ್ ಆಗಿದೆ ಮಾತ್ರಕ್ಕೆ ನಿಮ್ಗೆ ಪ್ರೈಸ್ ಕೂಡ ಕೊಡ್ತೀನಿ. 3,65,000 ಕೋಟ್ ಮಾಡಿದೀನಿ ಬೈ. ಅದೂನು ಡೀಸೆಲ್ ಗಾಡಿ. ಇದು ಡೀಸೆಲ್ ಗಾಡಿ 22 ಮೈಲೇಜ್ ಬರುತ್ತೆ. 3,65,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 3,40,000 ಕ್ಲೋಸ್ ಮಾಡ್ಕೊಡ್ತೀನಿ. 3,40,000 ಕ್ಲೋಸ್ ಟಾಪ್ ಎಂಡ್ ಮಾಡಲ್. ಅದನ್ನು ಮಾಡಲ್ ಗಾಡಿ 17 ಮಾಡಲ್. ಓಕೆ, ನೋಡ್ತಾರೆ ಮ್ಯಾಗ್ ವೀಲ್ ಟೈರ್ ಆಗಿರ್ಬೋದು. ಸೊ ಎಲ್ಲ ತರ ಫೀಚರ್ ಬರುವಂತ ವೆಹಿಕಲ್. 3,40,000 ಕ್ಲೋಸ್ ಮಾಡ್ಕೊಡ್ತೀನಿ. 60,000 ಹೇಳಿದ್ರೆ 40,000 ಕ್ಲೋಸ್ ಮಾಡ್ಕೊಡ್ತೀನಿ ಅಂದಿದ್ದಾರೆ. ಸೊ ಮುಂದೆ ಬನ್ನಿ, ಕೂತ್ಕೊಂಡು ಮಾತಾಡಿ, ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು. ಸರ್ ಹಾಗೆ ನೆಕ್ಸ್ಟ್ ರೆಡ್ ಕಲರ್ ಪೋಲೋ ಇದೆ ಸರ್ ನಮಗೆ. 2015 ಮಾಡಲ್ ಗಾಡಿ, ಥರ್ಡ್ ಓನರ್ ಆಗಿದೆ, ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ, ಡೀಸೆಲ್. ಇದು ಡೀಸೆಲ್. ಭಯ ಪಡೋ ತರ ಏನಿಲ್ಲ, NOC ಇಶ್ಯೂ ಆಗಲ್ಲ ಅಂತ ನಾನು ಆಲ್ರೆಡಿ NOC ಇಶ್ಯೂ ಮಾಡ್ಬಿಟ್ಟಿದೀನಿ. ರೆಡಿ ಇದೆ NOC. ಪ್ರೈಸ್ ಬಂದು ಒಳ್ಳೆ ಪ್ರೈಸ್ ಕೊಡ್ತೀನಿ. 2,95,000 ಕೋಟ್ ಮಾಡಿದೀನಿ. ಜಸ್ಟ್ 2,95,000 ಕೋಟ್ ಮಾಡಿದೀನಿ ಡೀಸೆಲ್ ಗಾಡಿಗೆ. 15 ಮಾಡಲ್ ಡೀಸೆಲ್ 2,95,000. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 2,65,000 ಕ್ಲೋಸ್ ಮಾಡ್ಕೊಡ್ಬಿಡ್ತೀನಿ. 65,000 ಕ್ಲೋಸ್ ಆಗುತ್ತಂತೆ. ಪೋಲೋ ಕ್ರೇಜ್ ಇರ್ತಾರೆ, ಅದ್ರ ರೆಡ್ ಕಲರ್ ನೋಡ್ತಿರ್ತಾರೆ, ಅದು ಕೂಡ ಇದೆ ಇಲ್ಲಿ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಸರ್ ಹಾಗೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದು ರೆನಾಲ್ಟ್ ಟ್ರೈಬರ್. ಸರ್ RXZ ಟಾಪ್ ಎಂಡ್ ಮಾಡಲ್ ಪುಷ್ ಸ್ಟಾರ್ಟರ್ ಗಾಡಿ ಸರ್. ಇದು ಪೆಟ್ರೋಲ್ ವೇರಿಯಂಟ್, 2019 ಮಾಡಲ್. ಸೂಪರ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. 7 ಸೀಟರ್ ಗಾಡಿ, ಪೆಟ್ರೋಲ್. ಸರ್ ಇದರಲ್ಲಿ ಫೀಚರ್ಸ್ ಅಂದ್ರೆ ಕಮ್ಮಿ ಬಜೆಟ್ ಅಲ್ಲಿ ಗಾಡಿ ನೋಡ್ತಾ ಇದ್ರೆ ಅಂದ್ರೆ ಸರ್ ಫುಲ್ಲಿ ಲೋಡೆಡ್ ಇದೆ. ಪುಷ್ ಸ್ಟಾರ್ಟರ್ ಇದೆ, ಡ್ಯುಯಲ್ ಏರ್ ಬ್ಯಾಗ್ ಇದೆ, ABS ಇದೆ, ಅಲಾಯ್ಸ್ ಇದೆ, ಎಲ್ಲ ಇದೆ ಗಾಡಿಯಲ್ಲಿ. ಎಲ್ಲ ತರ ಫೀಚರ್ಸ್ ಬರುವಂತ ವೆಹಿಕಲ್. ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ಸೊ ಚೆನ್ನಾಗಿದೆ ವೆಹಿಕಲ್, ನೀಟ್ ಆಗಿರೋ ವೆಹಿಕಲ್ ಅನ್ಬೋದು. ಸರ್ ಇದ್ರ ಪ್ರೈಸ್? ಸರ್ ಪ್ರೈಸ್ ಬಂದು 5,95,000 5,95,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 5,70,000 ಕ್ಲೋಸ್ ಮಾಡ್ಕೊಡ್ತೀನಿ. 5,70,000 19 ಮಾಡಲ್ ಗಾಡಿ, ಟ್ರೈಬರ್. ಅದನ್ನು ಪ್ಯೂರ್ ಕರ್ನಾಟಕ ವೆಹಿಕಲ್. ಒಂದು ರೆಡ್ ಪೋಲೋ ನೋಡಿದ್ವಿ, ವೈಟ್ ಇದೆ ಸರ್. ಡೀಟೇಲ್ಸ್ ಇರೋದು ಸರ್, ಇದು 2014 ಮಾಡಲ್. ಇದು ಪ್ಯೂರ್ ಕರ್ನಾಟಕ ಗಾಡಿ ಸರ್. ಇದು ಥರ್ಡ್ ಓನರ್ ಆಗಿದೆ. 1.5 ಇಂಜಿನ್. ಇದು ಡೀಸೆಲ್. ಒಳ್ಳೆ ಮೈಲೇಜ್ ಗಾಡಿ.
ಟಾಪ್ ಎಂಡ್ ಬರುತ್ತೆ, ಟಾಪ್ ಎಂಡ್ ಮಾಡಲ್ ಹೈಲೈನ್. ಸೊ ನೋಡ್ತಾರೆ ಮ್ಯಾಗ್ ವೀಲ್, ಟೈರ್ ಕಂಡೀಷನ್ ಎಲ್ಲ ಇದರಲ್ಲೂ ಫೀಚರ್ಸ್ ಎಲ್ಲ ಬರುತ್ತೆ. AC ಪೋಸ್ಟ್, ಪವರ್ ವಿಂಡೋ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಸೊ ಎಲ್ಲ ಫೀಚರ್ಸ್ ಬರುವಂತ ವೆಹಿಕಲ್. ಸರ್ ಇದ್ರದ್ದು ಪ್ರೈಸ್ ಸರ್ ಇದ್ರದ್ದು ಪ್ರೈಸ್ ಬಂದು 4,45,000 ಕೋಟ್ ಮಾಡಿದೀನಿ ಸರ್. ನಿಮ್ ಯೂಟ್ಯೂಬ್ ಮುಖಾಂತರ 4,20,000 ಕ್ಲೋಸ್ ಮಾಡ್ಕೊಡ್ತೀನಿ. 4,20,000ಕ್ಕೆ 14 ಮಾಡಲ್ ಕರ್ನಾಟಕ ವೆಹಿಕಲ್ ಹೈಲೈನ್ 1.5 ಇಂಜಿನ್, 1.4 1.2 ಅಲ್ಲ 1.5. ಓಕೆ ಸರ್ ಹಾಗೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಗಾಡಿ ಬಂದು ಸ್ಯಾಂಟ್ರೋ ಸರ್. ಇದು ಸ್ಯಾಂಟ್ರೋ ಓಲ್ಡ್ ನೋಡಿ 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 ಬೇಜಾರಾಗ್ಬಿಟ್ಟಿದೆ. ನ್ಯೂ ಮಾಡಲ್ ಕಮ್ಮಿ ಓಡಿರೋ ಗಾಡಿ, 2018 ಮಾಡಲ್ ಗಾಡಿ, ಸಿಂಗಲ್ ಓನರ್, ಬರೀ 23,000 ಓಡಿದೆ. ಗಾಡಿ ನೋಡಬಹುದು, ಸೂಪರ್ ಕ್ಲಾಸ್ ಇದೆ. ಸ್ಪೋರ್ಟ್ಸ್ ವರ್ಜನ್ ಸರ್ ಇದು. ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ, ABS ಕೂಡ ಬರುತ್ತೆ, ಮೌಂಟ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಗಾಡಿಗೆ, ಡಿಫಾಗರ್ ಬರುತ್ತೆ. ಇದರದ್ದು ಪ್ರೈಸ್ ಬಂದು 4,70,000 ಕೋಟ್ ಮಾಡಿದೀನಿ ಸರ್. ನಿಮ್ ಯೂಟ್ಯೂಬ್ ಮುಖಾಂತರ 4,60,000 ಕ್ಲೋಸ್ ಮಾಡ್ಕೊಡ್ತೀನಿ. ಹೋಗಿ 4.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 4.5 ಕೊಡ್ತೀನಿ. ನೋಡಿ ಸ್ಯಾಂಟ್ರೋ ಅಲ್ಲಿ 4.5 ಹೇಳ್ತಿದ್ದಾರೆ. ಅದು ಒಳ್ಳೆ ಮಾಡಲ್ ಇದೆ ವೆಹಿಕಲ್. ನೋಡ್ತಾರೆ ಸಿಲ್ವರ್ ಕಲರ್, ಡೆಂಟ್ ಎಲ್ಲ ಸ್ಕ್ರಾಚ್ ಎಲ್ಲ ನೀಟ್ ಆಗಿರೋ ವೆಹಿಕಲ್. 4,50,000 ಫೈನಲ್ ಅಂತ ಹೇಳ್ತಿದ್ದಾರೆ ನೋಡಿ. ಹಾಗೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಡೀಟೇಲ್ಸ್ ಸರ್ ಸರ್ 2013 ಮಾಡಲ್ ಪೆಟ್ರೋಲ್ ಗಾಡಿ ಸರ್. ಇದು ಸಿಂಗಲ್ ಓನರ್ ಗಾಡಿ. ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. 3,45,000 ಗಾಡಿ ಮಾಡ್ತೀನಿ ಸರ್. 3,40,000 ಸರ್. ಇದ್ರಲ್ಲಿ ಫೀಚರ್ಸ್ ಮಾಡಲ್ ಗಾಡಿ, ಫೀಚರ್ಸ್ ಟಾಪ್ ಎಂಡ್ ಮಾಡಲ್ ಸರ್. ಎಲಿಗೆನ್ಸ್ ಇದು. ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಅಲೈ ವೀಲ್ಸ್, ಡ್ಯುಯಲ್ ಏರ್ ಬ್ಯಾಗ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಮತ್ತೆ ನ್ಯೂ ಶೇಪ್ ಗಾಡಿ ಇದು. ನ್ಯೂ ಶೇಪ್ ಬೇರೆ ಸರ್. ಎಷ್ಟು ಹೇಳಿ ಸರ್ ಪ್ರೈಸ್? 3,40,000 ಕ್ಲೋಸ್ ಮಾಡ್ಕೊಡ್ತೀನಿ. ಪೆಟ್ರೋಲ್ ಗಾಡಿ ಹೌದು. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಕಾಂಟೋ 2014 ಮಾಡಲ್ C8 ಟಾಪ್ ಎಂಡ್ ಮಾಡಲ್ ಗಾಡಿ ವಿತ್ ಏರ್ ಬ್ಯಾಗ್. ಇದು 2014 ಸಿಂಗಲ್ ಓನರ್ ಆಗಿದೆ, ಡೀಸೆಲ್ ಗಾಡಿ, 80,000 ಓಡಿದೆ. ನೀನು ಪ್ರೈಸ್ ಕೂಡ ಕೊಡ್ತೀನಿ. 3,75,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ 3.5 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. 7 ಸೀಟರ್ ಗಾಡಿ, 7 ಸೀಟರ್ 3.5 ಲಕ್ಷಕ್ಕೆ, ಅದನ್ನು ಡೀಸೆಲ್ ಟಾಪ್ ಎಂಡ್ C8. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಪೋಲೋ, ವಾಲ್ಸ್ವಾಗನ್ ಪೋಲೋ 2014 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ. ಕ್ಲಾಸ್ ಇದೆ ಗಾಡಿ, ಮಿಂಟ್ ಕಂಡೀಷನ್, ಬರೀ 52,000 ರೆಕಾರ್ಡೆಡ್ ಓಡಿದೆ ಸರ್ ಗಾಡಿ. ಗಾಡಿ ತುಂಬಾ ಮಾತಾಡಂಗಿಲ್ಲ. ಬಂದ್ ಕಸ್ಟಮರ್ ಟ್ರೈಲ್ ಮಾಡಿದ ತಕ್ಷಣ ಇಷ್ಟಪಟ್ಟು ತಗೊಂಡ್ ಹೋಗ್ಬಿಡ್ತಾರೆ. ಏರ್ ಬ್ಯಾಗ್ ಕೂಡ ಇದೆ, ಕಂಫರ್ಟ್ ಲೈನ್, ಆದ್ರೆ ಏರ್ ಬ್ಯಾಗ್, ABS, ಅಲೈಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಇದು ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ ಸರ್. ಇದು ಬ್ರಾಡ್ ಟೈರ್ ಎಲ್ಲ ಬರುತ್ತೆ ನಿಮ್ಗೆ. ತುಂಬಾ ನೀಟ್ ಆಗಿರೋ ವೆಹಿಕಲ್ ಸರ್. ಏನ್ ಸರ್ ಇದು ಡೆಲಿವರಿ ರೆಡಿ ಮಾಡಿ ಸರ್? ಡೆಲಿವರಿ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ ಅಷ್ಟೇ, ಇನ್ನು ಡೆಲಿವರಿ ಏನಿಲ್ಲ. ಪ್ರೈಸ್ ಕೂಡ ಕೊಡ್ತೀನಿ ನಿಮ್ಗೆ. 4,35,000 ಕೋಟ್ ಮಾಡಿದೀನಿ. ನಿಮ್ಗೆ ನಿಮ್ ಯೂಟ್ಯೂಬ್ ಮುಖಾಂತರ 4,10,000 ಕ್ಲೋಸ್ ಮಾಡ್ಕೊಡ್ತೀನಿ. 4,10,000 14 ಮಾಡಲ್ ಗಾಡಿ, ಸೆಕೆಂಡ್ ಓನರ್, ಕಂಫರ್ಟ್ ಲೈನ್ ವಿತ್ ಏರ್ ಬ್ಯಾಗ್. ಸರ್ ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದಿದೆ ನೋಡಿ, 2016 ಮಾಡಲ್ ಗಾಡಿ ಸರ್. ಇದು ಸಿಂಗಲ್ ಓನರ್, 70,000 ರೆಕಾರ್ಡೆಡ್ ಓಡಿದೆ. ಹೈಲೈನ್ ಟಾಪ್ ಎಂಡ್, ನ್ಯೂ ಶೇಪ್ ಗಾಡಿ, ಪೆಟ್ರೋಲ್ ಟಾಪ್ ಎಂಡ್ ಗಾಡಿ, ಮಿಂಟ್ ಕಂಡೀಷನ್ ಇದೆ ಸರ್. ಇದು ಕೂಡ ಸಿಂಗಲ್ ರುಪಿ ವರ್ಕ್ ಏನಿಲ್ಲ, ಜಸ್ಟ್ ಸೀಟ್ ಕವರ್ಸ್ ಇಂದ ಹಿಡಿದು ಎಲ್ಲ ಹೊಸದಿದೆ. ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ, ಟಾಪ್ ಎಂಡ್ ವೆಹಿಕಲ್ ಆಗಿರೋದ್ರಿಂದ ನಮ್ಮ ಬ್ಯಾಕ್ ವೀಲ್ ಎಲ್ಲ ಬರುತ್ತೆ. ಇದು ಕೂಡ ತುಂಬಾ ನೀಟ್ ಆಗಿರೋ ವೆಹಿಕಲ್ ಸರ್. ಇದ್ರ ಪ್ರೈಸ್ ಸರ್? ಇದರ ಪ್ರೈಸ್ ಬಂದು 5,70,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 5.5 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. 5.5 ಲಕ್ಷಕ್ಕೆ 16 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದು ಹೋಂಡಾ ಜಾಜ್. 17 ಮಾಡಲ್ ಗಾಡಿ, ಕಮ್ಮಿ ಓಡಿದೆ ಸರ್, ಬರೀ 35,000 ಓಡಿದೆ. 35,000 VMT ಟಾಪ್ ಎಂಡ್ ಮಾಡಲ್ ಗಾಡಿ, ಪೆಟ್ರೋಲ್, ಸೂಪರ್ ಕಂಡೀಷನ್ ಇದೆ ಗಾಡಿ. ಪ್ರೈಸ್ ಬಂದು 5,45,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 5,25,000 ಕ್ಲೋಸ್ ಮಾಡ್ಕೊಡ್ತೀನಿ. 5,25,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಇನ್ನು ಮುಂದೆ ಬಂದ್ರೆ ಏನಾಗುತ್ತಾ? ಇನ್ನೂ ಒಂದ್ ಸ್ವಲ್ಪ 5,000 ಕಮ್ಮಿ ಮಾಡ್ತೀನಿ, ಹೋಗಿ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಟಾಟಾ ನೆಕ್ಸಾನ್ ಎಕ್ಸಾಕ್ಟ್ ಪ್ಲಸ್ ಟಾಪ್ ಎಂಡ್ ಡೀಸೆಲ್ ಸರ್. ಕಲ್ ಗಾಡಿ ಸರ್. ಇದು ಬಿಲ್ಡ್ ನಂಬರ್ 1 ಸರ್. ಟಾಟಾ ಅಂದ್ರೆ ಈಗ ಪ್ರೆಸೆಂಟ್ ನಡೀತಾ ಇರೋದು ಟಾಟಾನೇ ಹೇಳ್ಬೇಕಂದ್ರೆ. ಯಾವ ಗಾಡಿನೂ ಓಡ್ತಾ ಇಲ್ಲ ಅಷ್ಟೇ. ಬಿಲ್ಡ್ ನಂಬರ್ 1 ವೆಹಿಕಲ್. ಬಿಲ್ಡ್ ಅಲ್ಲಿ ನಂಬರ್ 1 ಈಗ. ಓಕೆ ಸರ್. ಡೀಟೇಲ್ಸ್ ಬಂದು 2019 ಮಾಡಲ್ ಗಾಡಿ, ಸಿಂಗಲ್ ಓನರ್, 1,05,000 ರೆಕಾರ್ಡೆಡ್ ಓಡಿದೆ. ಎಲ್ಲ ಕಂಪನಿ ಸರ್ವಿಸ್ ಇದೆ ಗಾಡಿ, ಡೀಸೆಲ್, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಸರ್. ಎಷ್ಟು ಮೈಲೇಜ್ ಬರುತ್ತೆ ಸರ್ ನಮಗೆ? ಸರ್ ಇದಕ್ಕೆ ಮೈಲೇಜ್ ನಿಮ್ಗೆ 17 ರಿಂದ 18 ಮೈಲೇಜ್ ಬರುತ್ತೆ ಸರ್. ಇದು 17 ರಿಂದ 18 ಮೈಲೇಜ್ ಡೀಸೆಲ್ ಆಗಿರುತ್ತೆ. ಎಲ್ಲ ತರ ಫೀಚರ್ ಬರುತ್ತೆ. ಎಲ್ಲ ಫೀಚರ್ ಇದೆ ಸರ್ ಇದರಲ್ಲಿ. ಸನ್ ರೂಫ್ ಬಿಟ್ಟು ಎಲ್ಲ ಇದೆ ಗಾಡಿ. ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಸನ್ ರೂಫ್ ಬಿಟ್ಟು ಎಲ್ಲ ತರ ಫೀಚರ್ ಬರುವಂತ ವೆಹಿಕಲ್ ಸರ್. ಪ್ರೈಸ್ ಬಂದು ಮಾರ್ಕೆಟ್ ಇಂದ ತುಂಬಾ ಕಮ್ಮಿ ಆಗಿದ್ದೀನಿ. ಯಾಕಂದ್ರೆ ಅದ್ರ ರೀಸನ್ 1,05,000 ಓಡಿದೆ ಅಂತ. ಗಾಡಿ ಅಂತೂ ಮಿಂಟ್ ಕಂಡೀಷನ್ ಇದೆ. ಗಾಡಿಯಲ್ಲಿ ಏನ್ ಪ್ರಾಬ್ಲಮ್ ತಗೊಂಡೋಗಿ ಯೂಸ್ ಮಾಡಿ. ಅದಕ್ಕೆ ನಿಮ್ಗೆ ಪ್ರೈಸ್ ಕೂಡ ಕೊಡ್ತಾ ಇದ್ದೀನಿ. 7,45,000 ಕೋಟ್ ಮಾಡಿದ್ದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ 7,20,000 ಕ್ಲೋಸ್ ಮಾಡ್ಕೊಟ್ಬಿಡ್ತೀನಿ. 7,20,000 ಸರ್. ಇನ್ನೊಂದು ಸ್ವಲ್ಪ ಏನಾರ ಕಡಿಮೆ ಆಗುತ್ತಾ ಸರ್? ಸಿಟ್ಟಿಂಗ್ ಆಗ್ಲಿ ಸರ್, ಎಷ್ಟಾಗುತ್ತೆ ಅಷ್ಟು ಕಡಿಮೆ ಮಾಡ್ಕೊಡ್ತೀರಾ? ಓಕೆ ಸರ್. ವಾಲ್ಸ್ವಾಗನ್ ವೆಂಟು ಹೈಲೈನ್ ಟಾಪ್ ಎಂಡ್ ಮಾಡಲ್, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್, ಡೀಸೆಲ್ 15 ಮಾಡಲ್ ಗಾಡಿ. ಸಿಂಗಲ್ ಓನರ್ ಆಗಿದೆ ಗಾಡಿ, ಸೂಪರ್ ಕಂಡೀಷನ್ ಇದೆ. ತಗೊಂಡೋಗಿ ಓಡಿಸಿದ್ರೆ
ಕಳೆದೋಗ್ತೀವಿ ಹಂಗಿದೆ. ವೆಂಟೋಗೆ ಹೇಳಂಗಿಲ್ಲ ಸರ್. ಫೀಚರ್ಸ್ ಅಂದ್ರೆ ಸರ್ ಟಾಪ್ ಎಂಡ್ ಮಾಡಲ್ ಗಾಡಿ ಸರ್ ಇದು. ಎಲ್ಲ ನ್ಯೂ ಶೇಪ್ ಗಾಡಿ, 15 ಮಾಡಲ್ ಗಾಡಿ. ಆಟೋ ಟ್ರಾನ್ಸ್ಮಿಷನ್, ಎಸಿ, ಮ್ಯೂಸಿಕ್, ಪವರ್ ವಿಂಡೋಸ್, ಪವರ್ ಮಿರರ್, ಡುವೆಲ್ ಏರ್ ಬ್ಯಾಗ್, ABS, ಅಲೋಯ್ಸ್ ಎಲ್ಲ ಬರುತ್ತೆ ಗಾಡಿ. ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ತರ ಫೀಚರ್ಸ್ ಬರುತ್ತೆ. ಸನ್ ರೂಫ್ ಮಾತ್ರ ಬರಲ್ಲ ಅಷ್ಟೇ. ಸನ್ ರೂಫ್ ಅಷ್ಟೇ ಬರಲ್ಲ, ವೆಂಟೋ ಆಗಿರುತ್ತೆ ಇದು ವೆಹಿಕಲ್. ಸರ್ ಇದ್ರ ಪ್ರೈಸ್ ಸರ್ ಮಾಡಲ್ ಗಾಡಿ 15 ಮಾಡಲ್ ಮಾರ್ಕೆಟ್ ಅಲ್ಲಿ 6.5 ಇಂದ 7 ಲಕ್ಷ ಇದೆ ಸರ್. ನಾನು 5,75,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 5.5 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. 5.5 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಆಟೋಮೆಟಿಕ್ ಬೆಸ್ಟ್ ವೆಹಿಕಲ್ ಅನ್ಬೋದು. ಸರ್ ನೆಕ್ಸ್ಟ್ ಬಂದು Hyundai i20 Astra ಆಪ್ಷನಲ್ 2019 ಮಾಡಲ್ ಸಿಂಗಲ್ ಓನರ್ ಗಾಡಿ. 81,000 ರೆಕಾರ್ಡೆಡ್ ಇದೆ. ಅಪ್ ಟು ಡೇಟ್ ಕಂಪನಿ ಸರ್ವಿಸ್ ಇದೆ ಸರ್. ಪ್ರೈಸ್ ಬಂದು 6,95,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 6,75,000 6,70,000 ಕ್ಲೋಸ್ ಮಾಡ್ಕೊಡ್ತೀನಿ. 6,70,000ಕ್ಕೆ ನಮಗೆ ಟಾಪ್ ಅಂಡ್ ವೆಹಿಕಲ್ ಸಿಗ್ತಾ ಇದೆ ನೋಡಿ. ಅದನ್ನು ಮಾಡಲ್ ಗಾಡಿ 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಬಂದ್ಬಿಟ್ಟು ವಿಸಿಟ್ ಮಾಡಿ, ಇನ್ನೂ ಕಡಿಮೆ ಆಗುತ್ತೆ. ಅವ್ರು ಹೇಳ್ತಿದ್ರು ಪ್ರೈಸ್ ಸ್ವಲ್ಪ ಕುತ್ಕೊಂಡು ಮಾತಾಡಿದ್ರೆ ಕಡಿಮೆ ಆಗುತ್ತೆ. ಸರ್ ಹಾಗೆ ಇದು ಪೋಲೋಣ ಸರ್? ಇದು ಪೋಲೋ ಆಕ್ಚುಲಿ ಇದು ಸೇಲ್ ಆಗಿದೆ. ಹೇಳ್ತಾ ಇದೀನಿ, ಕ್ಲಿಯರ್ ಆಗಿ ಹೇಳ್ತಾ ಇದೀನಿ. ಇದು ಸೇಲ್ ಆಗಿದೆ. GT ಇದು 740ಗೆ ಸೇಲ್ ಮಾಡಿದೀನಿ ಸರ್. 2018 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ. ಜಸ್ಟ್ 58,000 ಓಡಿದೆ. ಸೊ ನೋಡಿ 740ಗೆ ಸೇಲ್ ಆಗಿದೆ. ಹೌದು, ಗಾಡಿ ನಂಗಿದೆ ಸರ್. ನಂಬರ್ 1 ಸರ್ ನೆಕ್ಸ್ಟ್ ಸರ್ ಆಕ್ಟಾವಿಯಾ, ಸ್ಕೋಡಾ ಆಕ್ಟಾವಿಯಾ ಎಲೆಗೆನ್ಸ್ ಟಾಪ್ ಅಂಡ್ ಮಾಡಲ್ ವಿತ್ ಪೆನಾರಮಿಕ್ ಸನ್ ರೂಫ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಪೆಟ್ರೋಲ್ 1.8 TSI. ಓಕೆ, 1 ಲಕ್ಷ ಓಡಿದೆ ಗಾಡಿ. ರೆಕಾರ್ಡೆಡ್ ಕಂಪನಿ ಸರ್ವಿಸ್ ಹಿಸ್ಟ್ರಿ. ನಾನು ಪ್ರತಿ ಗಾಡಿಗೂ ಹಿಸ್ಟ್ರಿ ಕೊಡ್ತೀನಿ. ಪ್ರತಿ ಗಾಡಿಗೂ ಹಿಸ್ಟ್ರಿ ಕೊಡ್ತೀನಿ. ಮೀಟರ್ ಟೈಮ್ ಮಾಡಲ್ಲ, ಏನಿಲ್ಲ ಸರ್. ಯಾವಾಗ ಸರ್ವಿಸ್ ಆಗಿದ್ರು ಪರವಾಗಿಲ್ಲ, ಹಿಸ್ಟ್ರಿ ಕೊಡ್ತೀನಿ ನಾನು. ಮೀಟರ್ ಟೈಮ್ ಮಾಡಲ್ಲ, ಹಿಸ್ಟ್ರಿ ಸಮೇತ ಕೊಡ್ತೀನಿ ಬೇಕಾದ್ರೆ. ಓಕೆ ಸರ್, ಇನ್ನೊಂದು ಸರಿ ಡೀಟೇಲ್ಸ್ ಮಾಡಲ್. 2015 ಮಾಡಲ್ ಸ್ಕೋಡಾ ಆಕ್ಟಾವಿಯಾ ಎಲೆಗೆನ್ಸ್ ವಿತ್ ಸನ್ ರೂಫ್, ಟಾಪ್ ಅಂಡ್ ಮಾಡಲ್ 1.8 TSI. ಸರ್ ಪ್ರೈಸ್ ಬಂದು 9,45,000 ಕೋಟ್ ಮಾಡಿದೀನಿ ಸರ್. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ಒಂದೇ ಒಂದ್ ಪ್ರೈಸ್ ಕೊಡ್ತೀನಿ, ಬೆಸ್ಟ್ ಪ್ರೈಸ್ ಕೊಡ್ತೀನಿ. 8,95,000 ಕೊಟ್ಬಿಡ್ತೀನಿ. 8,95,000 ಕ್ಲೋಸ್ ಮಾಡಿ ಕೊಡ್ತೀನಿ ಗಾಡಿ. ಸರ್ ಕ್ಲೋಸ್ ಅನ್ಬೇಡಿ, ಇನ್ನೂ ಏನಾದ್ರು ಆಗುತ್ತಾ? ಮುಂದೆ ಬರ್ಲಿ ಸರ್, ಮಾತಾಡೋಣ. ಓಕೆ ಸರ್, ಮಾಡ್ಕೊಡೋಣ. ನೆಕ್ಸ್ಟ್ ಸರ್ ವಾಲ್ಸೋಗನ್ ಜೆಟ್ಟಾ ಟಾಪ್ ಅಂಡ್ ಮಾಡಲ್ ಗಾಡಿ, ಸೂಪರ್ ಕಂಡೀಷನ್, ಸಿಂಗಲ್ ಓನರ್ ಗಾಡಿ. 1,05,000 ರೆಕಾರ್ಡೆಡ್ ಓಡಿದೆ. ಡೀಸೆಲ್ ವೇರಿಯಂಟ್, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, ಒಳ್ಳೆ ಪವರ್ ಕೂಡ ಇರುತ್ತೆ. ಓಕೆ, ಫುಲ್ಲಿ ಟಾಪ್ ಎಂಡ್. ಪವರ್ ಸ್ಟೀರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಡುವೆಲ್ ಏರ್ ಬ್ಯಾಗ್, ಮೌಂಟ್ ಕಂಟ್ರೋಲ್, ನಿಮ್ಗೆ ಡಿಫಾಗರ್ ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ. ಸೊ ಎಲ್ಲ ತರ ಫೀಚರ್ಸ್ ಫುಲ್ಲಿ ಲೋಡೆಡ್. ಎಲ್ಲ ಫುಲ್ಲಿ ಲೋಡೆಡ್. ನೋಡ್ತಾ ಇರಬಹುದು. ಮ್ಯಾಗ್ ವೀಲ್, ಟೈರ್ ಕಂಡೀಷನ್ 90% ಇದೆ. 90% ಟೈರ್ ಕೂಡ ಇದೆ ಸರ್. ಓಕೆ ಸರ್, ಪ್ರೈಸ್ ಬಂದು 5,85,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದೆ 5,60,000 ಕ್ಲೋಸ್ ಮಾಡ್ಕೊಡ್ತೀನಿ. 5,60,000 ಸರ್ ಕ್ಲೋಸ್ ಮಾಡಿ ಸರ್, ಏನನ್ನ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಹಾಗೆ ನೆಕ್ಸ್ಟ್ ಡಸ್ಟರ್ ಸರ್. ಡಸ್ಟರ್ 2013 ಮಾಡಲ್, ಸೆಕೆಂಡ್ ಓನರ್, RXZ ಟಾಪ್ ಅಂಡ್ ಮಾಡಲ್, 110 PS. 1 ಲಕ್ಷ ಓಡಿದೆ, ರೆಕಾರ್ಡೆಡ್. ವೆಸ್ಟ್ ಬೆಂಗಾಲ್ ಗಾಡಿ. ಪ್ರೈಸ್ ಕೂಡ ಕೊಡ್ತೀನಿ. ವೆಸ್ಟ್ ಬೆಂಗಾಲ್ ಈಗಲೇ ಹೇಳ್ತಾ ಇದೀನಿ. ವೆಸ್ಟ್ ಬೆಂಗಾಲ್ ಗಾಡಿ ವಿತ್ NOC ಕೊಡ್ತೀನಿ. 3,65,000 ಕೋಟ್ ಮಾಡಿದೀನಿ. ಈ ನಿಮ್ ಯೂಟ್ಯೂಬ್ ಮುಖಾಂತರ ಬಂದೆ 3,40,000 ವಿತ್ NOC ಕೊಡ್ತೀನಿ. ವಿತ್ NOC 3,40,000 ಮಾತ್ರ. ಅದನ್ನು 13 ಮಾಡಲ್, ಟಾಪ್ ಅಂಡ್ ಮಾಡಲ್, 110 PS ಡೀಸೆಲ್ ಗಾಡಿ. ನೋಡಿ ಡಸ್ಟರ್ 3,40,000 ಹೇಳ್ತಿದ್ದಾರೆ. ಸೊ ಒಳ್ಳೆ ಪ್ರೈಸ್ ಅನ್ಬೋದು. ಸೊ ವಿತ್ NOC ಹೇಳ್ತಿದ್ದಾರೆ. ಸೊ ಮುಂದೆ ಬಂದು ಕುತ್ಕೊಂಡು ಮಾತಾಡಿ ಕಡಿಮೆ ಆಗ್ಬೋದು. ಹೌದು ಸರ್. ನೆಕ್ಸ್ಟ್ ಬಂದು ಎಲಾಂಟ್ರಾ Hyundai 2012 ಮಾಡಲ್, ಥರ್ಡ್ ಓನರ್ ಆಗಿದೆ. 1,20,000 ರೆಕಾರ್ಡೆಡ್ ಓಡಿದೆ. ಆಟೋ ಟ್ರಾನ್ಸ್ಮಿಷನ್ ಇದೆ ಸರ್ ಇದು. ಡೀಸೆಲ್, ಆಟೋ ಟ್ರಾನ್ಸ್ಮಿಷನ್, ಡೀಸೆಲ್, ವೆಂಟಿಲೇಟರ್ ಸೀಟ್ಸ್ ಕೂಡ ಬರುತ್ತೆ. ಪವರ್ ಸ್ಟೀರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಡುವೆಲ್ ಏರ್ ಬ್ಯಾಗ್, ABS, ಸ್ಟೀರಿಂಗ್ ಮೌಂಟ್ ಕಂಟ್ರೋಲರ್ಸ್, ಡಿಫಾಗರ್ ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ. ಸೊ ಎಲ್ಲಾ ತರ ಫೀಚರ್ ಬರುವಂತ ವೆಹಿಕಲ್. ಸೀಟ್ ಅಲ್ಲಿ ಕೂಡ AC ಬರುತ್ತೆ. ಇದು ಸೀಟ್ ಅಲ್ಲಿ ಕೂಡ AC ಬರುತ್ತೆ ವೆಹಿಕಲ್ ಆಗಿರುತ್ತೆ. ಸರ್ ಪ್ರೈಸ್ ಬಂದು 4,85,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 4,50,000 ಕ್ಲೋಸ್ ಮಾಡಿ 4,50,000 ಕೊಟ್ಬಿಡ್ತೀನಿ. ನೋಡಿ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಎಲ್ಲಾ ತರ ಫೀಚರ್ ಅವ್ರು ಹೇಳ್ತಾ ಇದ್ರೆ ಫೀಚರ್ ಮುಗಿದಲ್ಲ, ಅಷ್ಟು ಫೀಚರ್ಸ್ ಇದೆ ಎಲ್ಲ ವೆಹಿಕಲ್ ಅನ್ಬೋದು. ಸೊ ಇನ್ನು ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಸರ್ ಇಷ್ಟೊತ್ತು ನಾನು 5 ಸೀಟರ್ಸ್ ಗಾಡಿ ತೋರಿಸಿದೀನಿ. ಈಗ ನಿಮ್ಗೆ ಎಲ್ಲ 7 ಸೀಟರ್ ಗಾಡಿ ತೋರಿಸ್ತೀನಿ. 1, 2, 3, 4, 5, 6 ಗಾಡಿ ಇದೆ. ಬರೀ 6 ಇದೆ ಅಂತ ತಿಳ್ಕೊಂಡ್ಬೇಡಿ. ಟೋಟಲ್ ಒಂದು 15 ನನ್ನ ಹತ್ರ ಗಾಡಿ ಇದೆ. 7 ಸೀಟರ್ ಗಾಡಿ, 7 ಸೀಟರ್ಸ್. ನನ್ನ ಹತ್ರ ಫಾರ್ಚುನರ್ 2 ಇದೆ, 2 ಇಲ್ಲ 4 ಇದೆ. 13, 14, 15 ಮತ್ತೆ 15. ಒಂದು ಆಟೋಮೆಟಿಕ್ ಕೂಡ ಇದೆ. ಈಗ ನಿಮ್ಗೆ ಮಾಡೆಲ್ ಗಾಡಿಗಳೇ ಕಮ್ಮಿ ಪ್ರೈಸ್ ಕೊಡ್ತೀನಿ ನೋಡಿ. ಫಸ್ಟ್ ಗಾಡಿ ಬಂದು ಮಹೀಂದ್ರಾ ರೆಕ್ಸ್ಟೋನ್, ಸ್ಯಾಂಗನ್ ರೆಕ್ಸ್ಟೋನ್ RX7 ಟಾಪ್ ಅಂಡ್ ಮಾಡೆಲ್ ಗಾಡಿ. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. 2.7 ಲೀಟರ್ ಇಂಜಿನ್. ಇದು ಸನ್ರೂಫ್ ಕೂಡ ಬರುತ್ತೆ ಬೈ. ಟಾಪ್ ಅಂಡ್ ಮಾಡೆಲ್ ಇದು. ಮತ್ತೆ ಮಾಡೆಲ್ ಬಂದು 2015. ಮಾರ್ಕೆಟ್ ಅಲ್ಲಿ ನಿಮ್ಗೆ 7.5 ಇಂದ 8 ಲಕ್ಷ ಇದೆ. ಈ ಸಲ ಹಬ್ಬಕ್ಕೆ ಅಂತ ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದೀನಿ. ಬರೀ 6 ಲಕ್ಷಕ್ಕೆ ಕೊಟ್ಬಿಡ್ತೀನಿ ಗಾಡಿ. 6 ಲಕ್ಷಕ್ಕೆ 7 ಸೀಟರ್ 15 ಮಾಡೆಲ್ ಗಾಡಿ. ಟಾಪ್ ಅಂಡ್ 15 ಮಾಡೆಲ್ ಗಾಡಿ. ಓಕೆ ಸರ್, ಸೇಮ್ ಹಂಗೆ ಇನ್ನೊಂದು ಪಕ್ಕದಲ್ಲಿ ಒಂದು ಬ್ಲಾಕ್ ಕಲರ್ ಇದಲ್ಲ ಸರ್? ಬ್ಲಾಕ್, ಇದು RX5 ಸರ್. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಸನ್ರೂಫ್ ಬರಲ್ಲ, ಡೀಸೆಲ್ ಗಾಡಿ.
13 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಇದು ಕೂಡ ಪ್ರೈಸ್ ಕೊಡ್ತೀನಿ 4,99,000 ಕ್ಲೋಸ್ ಮಾಡ್ಕೊಡ್ತೀನಿ. 4,99,000 ಅದ್ರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ ಸರ್, ಇದು ನಮ್ಗೆ ಸನ್ ರೂಫ್ ಇರೋ ವೆಹಿಕಲ್ ಎಷ್ಟು ಹೇಳಿದ್ರಲ್ಲ? ಇದು ಬಂದು 6 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 6 ಲಕ್ಷಕ್ಕೆ ಸರ್. ಹಾಗೆ ಬ್ಲಾಕ್ ಹೋಗ್ತೀವಿ ಅಂದ್ರೆ 4,99,000. ನೋಡಿ, ಯಾವ್ದನ್ನ ತಗೊಳ್ಳಿ, ನಿಮ್ಗೆ ಇದ್ರ ಸ್ವಲ್ಪ ಎಕ್ಸ್ಟ್ರಾ ಇದ್ರೆ ಸನ್ ರೂಫ್ ನಿಮ್ಗೆಲ್ಲ ಇದು ಬರುತ್ತೆ. ಸೊ ಅದರಲ್ಲಿ ಸನ್ ರೂಫ್ ಒಂದು ಬರಲ್ಲ ಅಷ್ಟೇ. ಅದು ಮ್ಯಾನುವಲ್ ಅಲ್ಲ ಸರ್? ಇದು ಮ್ಯಾನುವಲ್ ವಿತೌಟ್ ಸನ್ ರೂಫ್. ಇದು ಆಟೋಮೇಟಿಕ್ ಟ್ರಾನ್ಸ್ಮಿಷನ್ ವಿತ್ ಸನ್ ರೂಫ್. ಓಕೆ, ಯಾವ್ದನ್ನ ಆಗಿರಲಿ ನೆಗೋಷಿಯಬಲ್ ಆಗುತ್ತೆ. ಮುಂದೆ ಬನ್ನಿ, ಕೂತ್ಕೊಂಡು ಮಾತಾಡಿ. ಸರ್, ಹೋಂಡಾ ಮೊಬಿಲಿ ಒಳ್ಳೆ ಗಾಡಿ ಕೊಡ್ತೀನಿ, ಕಮ್ಮಿ ಓಡಿರೋ ಗಾಡಿ ಕೊಡ್ತೀನಿ. 2016 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್ ಬರೀ 27,000 ಕಿಲೋಮೀಟರ್ ಓಡಿದೆ. ಬರೀ 27,000 ಕಿಲೋಮೀಟರ್. ಬರೀ 27,000 ಕಿಲೋಮೀಟರ್. ಅದನ್ನು ಟಾಪ್ ಅಂಡ್ VMT. ಓಕೆ, ಅಂದ್ರೆ ಎಲ್ಲಾ ತರ ಫೀಚರ್ಸ್ ಬರುತ್ತೆ. ಎಸಿ ಪವರ್ ಸ್ಟೀರಿಂಗ್, ಎಸಿ ಮ್ಯೂಸಿಕ್ ಸಿಸ್ಟಮ್, 7 ಸೀಟರ್ ಕೂಡ ಇರುತ್ತೆ. ಪೆಟ್ರೋಲ್ ಗಾಡಿ. ನಿಮ್ಗೆ 7 ಸೀಟರ್ ಅಲ್ಲಿ ಒಂದು ಒಳ್ಳೆ ಮೈಲೇಜ್ ಗಾಡಿ ಅಂದ್ರೆ ಈ ಮೊಬೈಲ್ ಬರುತ್ತೆ. 15 ಮೈಲೇಜ್ ಬರುತ್ತೆ ಇದು. ಓಕೆ ಓಕೆ ಸರ್, ಇದ್ರ ಪ್ರೈಸ್ ಬಂದು 6,95,000 ಕೊಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 6,50,000 ಕ್ಲೋಸ್ ಮಾಡ್ಕೊಡ್ಬಿಡ್ತೀನಿ. 6,50,000 ಲೆಸ್ ಡ್ರೈವ್ ಅನ್ ಗಾಡಿ, ಹೊಸ ಬ್ರ್ಯಾಂಡ್ ನ್ಯೂ ತರಾನೇ ಗಾಡಿ. ಓಕೆ ಸರ್, ಹಾಗೆ ಇನ್ನೊಂದು ಸೇಮ್ ಇದೆಯಲ್ಲ ಸರ್? ಸೇಮ್ ಗಾಡಿ SMT ಇದು. ಇದರಲ್ಲಿ ಏರ್ ಬ್ಯಾಗ್ ಎಲ್ಲ ಬರಲ್ಲ. 2015 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ. 4,70,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 4,50,000 ಕ್ಲೋಸ್ ಮಾಡ್ಕೊಡ್ತೀನಿ. 4,50,000 ಕೊಟ್ಬಿಡ್ತೀನಿ ಗಾಡಿ. ಓಕೆ ಓಕೆ, ನೋಡಿ ಅದನ್ನು ಎಷ್ಟು ಹೇಳಿದೆ ಸರ್ ಪ್ರೈಸ್? ಅದು ಬಂದು 6,50,000 ಕೊಡ್ತೀನಿ. 16 ಮಾಡಲ್ 23,000 ಓಡಿರೋದು ಗಾಡಿ. ಓಕೆ ಓಕೆ, ಇದು ಬಂದು 1,10,000 ರೆಕಾರ್ಡೆಡ್ ಹೊಡಿದೆ. ಇದನ್ನು ಕೂಡ ನಿಮ್ಗೆ ಕಂಪನಿ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಇದು 4 ಲಕ್ಷ ಕ್ಲೋಸ್ ಮಾಡ್ಕೊಡ್ತೀನಿ. ಸೊ ಯಾವ್ದನ್ನಾಗಿರ್ಲಿ ನೋಡಿ, ಬಂದ್ಬಿಟ್ಟು ವಿಸಿಟ್ ಮಾಡಿ, ಕಡಿಮೆ ಆಗುತ್ತೆ. ಟೊಯೋಟಾ ಫಾರ್ಚುನರ್ 4x2 ಮ್ಯಾನ್ವಲ್ ಸೂಪರ್ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ. ಓಕೆ, ಎಲ್ಲ ಅಪ್ ಟು ಡೇಟ್ ಕಂಪನಿ ಸರ್ವಿಸ್ ಇದೆ. ಒಳ್ಳೆ ಹೈಫೈ ಕಸ್ಟಮರ್, ಸೂಪರ್ ಮೇಂಟೈನ್ ಮಾಡಿದ್ದಾರೆ. 2015 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ. 1,48,000 ರೆಕಾರ್ಡೆಡ್ ಹೊಡಿದೆ. ಎಲ್ಲ ಕಂಪನಿ ಸರ್ವಿಸ್ ಇದೆ ಸರ್. ರೆಕಾರ್ಡೆಡ್ ಎಲ್ಲಾ ತರ ಫೀಚರ್ಸ್ ಬರುತ್ತೆ. ಎಲ್ಲ ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ. ಓಕೆ ಓಕೆ, ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಕ್ರೂಸ್ ಕಂಟ್ರೋಲ್, ಶೇರಿಂಗ್ ಮೌಂಟ್ ಕಂಟ್ರೋಲ್, ಮತ್ತೆ ಮೈಗ್ರೇಟೆಡ್ ಏನಿಲ್ಲ ಸರ್. ಪ್ಯೂರ್ ಕರ್ನಾಟಕ ಗಾಡಿ. ಓಕೆ ಓಕೆ, ಅವ್ರು ಹೇಳ್ದಂಗೆ ಕರ್ನಾಟಕ ವೆಹಿಕಲ್ ಆಗಿರುತ್ತೆ. ಸರ್ ಪ್ರೈಸ್ ಬಂದು 14,45,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 14 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. 14 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. ಪ್ಯೂರ್ ಕರ್ನಾಟಕ ಗಾಡಿ, ನೋ ಮೈಗ್ರೇಟ್. ಓಕೆ ಓಕೆ ಸರ್, ಮಾರುತಿ ಸುಜುಕಿ ಸಿಯಾಸ್ ZXi ಪ್ಲಸ್ ಟಾಪ್ ಅಂಡ್ ಮಾಡಲ್ ಗಾಡಿ. ಪುಷ್ ಸ್ಟಾರ್ಟರ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ABS ಅಲೈಸ್, ಮೌಂಟ್ ಕಂಟ್ರೋಲರ್ ಮತ್ತೆ ಡಿಫಾಗರ್ ಎಲ್ಲ ಬರುತ್ತೆ. 90% ಟೈರ್ ಕೂಡ ಇದೆ. ತಗೊಂಡೋಗಿ ಯೂಸ್ ಮಾಡಬಹುದು. ಏನ್ ಮಾಡಂಗಿಲ್ಲ, ಜಸ್ಟ್ ಒಂದು ಪಾಲಿಶ್ ಮಾಡ್ಬೇಕು. ಅದೆಲ್ಲ ನಾನು ಮಾಡ್ಕೊಡ್ತೀನಿ, ಬ್ರ್ಯಾಂಡ್ ನ್ಯೂ ಮಾಡ್ಕೊಡ್ತೀನಿ. ಪ್ರೈಸ್ ಬಂದು 5,75,000 ಕೋಟ್ ಮಾಡಿದೀನಿ. ನಾನು ನಿಮ್ ಯೂಟ್ಯೂಬ್ ಮುಖಾಂತರ ಬಂದು 5,50,000 ಕ್ಲೋಸ್ ಮಾಡ್ಕೊಡ್ತೀನಿ.